2026-27ನೇ ಸಾಲಿನ ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಈಗಾಗಲೇ ಮುಖ್ಯಮಂತ್ರಿಗಳು ತಮ್ಮ ನಿವಾಸ ಕೃಷ್ಣಾದಿಂದ ಬಜೆಟ್ ಪ್ರತಿಯನ್ನ ಹಿಡಿದಿರುವಂತಹ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಸುಟ್ಕೇಸಲ್ಲಿ ವಿಧಾನಸೌಧಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಲುಪುತ್ತಾರೆ. ಇದಕ್ಕೂ ಮುಂಚೆ ಬಜೆಟ್ ಪ್ರತಿಗಳು ವಿಧಾನಸೌಧಕ್ಕೆ ತಲುಪಿವೆ. ಇನ್ನೇನು 10:15 ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಮುಖ್ಯಮಂತ್ರಿಯಾಗಿ 9ನೇ ಬಾರಿಗೆ, ಹಣಕಾಸು ಸಚಿವರಾಗಿ 17ನೇ ಬಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ತಾವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ಎಕ್ಸ್ಕ್ಲೂಸಿವ್ ದೃಶ್ಯಗಳಲ್ಲಿ ಬಜೆಟ್ ಪ್ರತಿ ಇರುವಂತಹ ಸೂಟ್ ಕೇಸೋ ಬ್ಯಾಗೋ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ರೆಡ್ ಕಲರ್, ಮೋಸ್ಟ್ಲಿ ಆ ರೆಡ್ ಕಲರ್ಗೂ ಏನಾದರೂ ಒಂದು ವಿಶೇಷತೆ ಇದೆಯೋ ಏನೋ ಗೊತ್ತಿಲ್ಲಪ್ಪ. ಯಾಕಂದ್ರೆ ಎಲ್ಲರೂ ಅದೇ ಕಲರ್ ಬ್ಯಾಗನ್ನು ಹಿಡ್ಕೊಂಡು ಹೋಗ್ತಾರೆ. ವಿಧಾನಸೌಧಕ್ಕೆ ಬಜೆಟ್ ಬುಕ್ಗಳನ್ನು ತಂದಿದ್ದಾರೆ ಸಿಬ್ಬಂದಿಗಳು. ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳು ಕೂಡ ತಲುಪ್ತಾರೆ ವಿಧಾನಸೌಧಕ್ಕೆ. ಓಕೆ, ಈ ಕಾರ್ಯಕ್ರಮದಲ್ಲಿ ಮಾತಾಡೋದಕ್ಕೆ ಈಗ ನಮ್ಮೊಂದಿಗೆ FKCCI ಹಿರಿಯ ಉಪಾಧ್ಯಕ್ಷರಾದಂಥ ಸಾಯಿರಾಮ್ ಪ್ರಸಾದ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಸರ್, ಈಗ ನೀವು ಬರೋದಕ್ಕಿಂತ ಮುಂಚೆ ಮಾತಾಡ್ತಾ ಇದ್ವಿ ಸರ್, ಏನು ಅಂತಂದರೆ ಬೇರೆ ಬೇರೆ ರಾಜ್ಯಗಳು ಹೂಡಿಕೆಯಲ್ಲಿ ಆಕರ್ಷಣೆ ಮಾಡೋದಕ್ಕೆ ಬಹಳಷ್ಟು ಇನ್ಸೆಂಟಿವ್ಸ್ಗಳನ್ನು ಕೊಡೋದರ ಮೂಲಕ ಬಂಡವಾಳದಾರರನ್ನು ಆಕರ್ಷಣೆ ಮಾಡ್ತಾ ಇದೆ. ಕರ್ನಾಟಕ ಎಲ್ಲೋ ಒಂದು ಕಡೆ ಹಿಂದೆ ಬಿದ್ದಿದೆ ಈ ಬಾರಿ ಈ ಸೆಮಿಕಂಡಕ್ಟರ್ ಮತ್ತು ಹೈಟೆಕ್ ಉದ್ದಿಮೆಗಳ ವಿಚಾರದಲ್ಲಿ ಅಂತ. ಈ ಬಾರಿ FKCCI ಅಥವಾ ನಮ್ಮ ಏನು ಸಣ್ಣ ಉದ್ದಿಮೆದಾರರಿದ್ದಾರೆ ಸರ್, ಅವ್ರು ಯಾವ ರೀತಿಯಾದಂಥ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಈ ಬಜೆಟ್ ಮೇಲೆ ಅಂತ? ಮೊದಲನೇದಾಗಿ ಆಮಂತ್ರಿಸಕ್ಕೆ ನಮಸ್ಕಾರ. ಮೊದಲನೇದಾಗಿ ಮುಖ್ಯಮಂತ್ರಿಗಳು 17ನೇ ಬಜೆಟನ್ನು ಬಹುಶಃ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ 17 ಬಜೆಟ್ಗಳನ್ನು ಮಂಡಿಸ್ತಿರುವಂಥ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆಗಳು. ತಾವು ಕೇಳಿದ್ರಿ, ಈ ಸೆಮಿ ಕಂಡಕ್ಟರ್ಸು ಮತ್ತು ಹೊರ ರಾಜ್ಯಗಳಲ್ಲಿ ಜಾಸ್ತಿ ಆಕರ್ಷಣೆ ಮಾಡ್ತಾ ಇದ್ದಾರೆ ಅಂತ. ಸಹಜವಾಗಿ ಈಗ ಆಂಧ್ರ ಪ್ರದೇಶ್ ಇರ್ಬೋದು, ಪ್ರಧಾನಮಂತ್ರಿಗಳಿಗೆ ಭಾಳ ಹತ್ತಿರದಲ್ಲಿರುವಂಥವ್ರು ಚಂದ್ರಬಾಬು ನಾಯ್ಡು ಅವರು. ಅವ್ರು ಏನು ಕೇಳಿದ್ರು ಸ್ಯಾಂಕ್ಷನ್ ಆಗ್ತಾ ಇದೆ. ನಮಗೆ ಮೊನ್ನೆ 5,000 ಕೋಟಿ ಕೂಡ ರಿಲೀಸ್ ಆಗಿಲ್ಲ, ಅವರಿಗೆ 52,000 ಕೋಟಿಗಳಷ್ಟು ರಿಲೀಸ್ ಆಯಿತು. ಸೊ ತಾವು ಗಮನಿಸ್ಬೋದು, ಇದರಲ್ಲೇ ಗೊತ್ತಾಗುತ್ತೆ ತಾರತಮ್ಯ ಆಗ್ತಾ ಇದೆ. ನಮ್ಮ ರಾಜ್ಯಕ್ಕೆ ಬರುವಂಥ ಏನು ಅವಕಾಶಗಳಿದೆ, ಅವಕಾಶಗಳು ಕಮ್ಮಿ ಆಗ್ತಾ ಇದೆ ಅಂತೇಳಿ. ಸೊ ಹೀಗಾಗಿ ಮತ್ತು ತಮಿಳ್ನಾಡಿಗೆ ಅವರ ಒಂದು ಸ್ಟಾಲಿನ್ ಅವ್ರನ್ನ ಇದಾಕಿ ಮತ್ತೆ ಅಲ್ಲಿ BJP ಬರಬೇಕು ಅನ್ನೋ ಉದ್ದೇಶ ಇದೆ. ಹಾಗಾಗಿ ಅಲ್ಲೂ ಕೂಡ ಸಾಕಷ್ಟು ಅವಕಾಶಗಳನ್ನ ಅವ್ರಿಗೆ ಕೊಡ್ತಾ ಇದ್ದಾರೆ. ಸೊ ಈಗ ನಾವು ಈ ಎಲ್ಲ ಜಗಳದಲ್ಲಿ ತಮಿಳ್ನಾಡು ನಮ್ಮವ್ರಿಗೆ ಬೆನ್ಮೂಳೆ ಇಲ್ಲ ಮಾತಾಡಕ್ಕೆ. ಕರೆಕ್ಟ್. ತಾರತಮ್ಯ ಅಂದ ತಕ್ಷಣ BJP ಅವರು JDS ಅವರು ಮುಖ ನೋಡ್ಕೊಳ್ತಾರೆ, ಅವ್ರಿಗೆ ಮಾತಾಡೋ ಶಕ್ತಿ ಇಲ್ಲ. ತಮಿಳ್ನಾಡು ಅವ್ರು ಬಿಡ್ತಾರ ಅಂತ ಅನ್ಕೊಂಡಿದ್ದೀರಾ? ಇವಾಗ ಯಾವುದೇ ಗವರ್ನಮೆಂಟ್ ಇರ್ಲಿ, ಅದು UPA ಇರ್ಲಿ, NDA ಇರ್ಲಿ, ಅಥವಾ ಯಾವುದೇ ಗವರ್ನಮೆಂಟ್ ಇರ್ಲಿ, ತಮಿಳ್ನಾಡಿಗೆ ಮಾತ್ರ ಮೋಸ ದೋಖಾ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬೇಕಾದ್ರೆ ಅವರು ಅಲ್ಲಿ ಏನು ಸದನದ ಮುಂದೆ ಧರಣಿನೇ ಕುತ್ಕೊಂಡ್ಬಿಡ್ತಾರೆ. ಮೋದಿ ಅವ್ರಿಗೂ ಹೋಗಕ್ ಬಿಡಲ್ಲ ಅವರು, ಅಂತ ಜನ ಅವರು. ನಮ್ಮವ್ರಿಗೆ ಮಾತ್ರ ಬೆನ್ಮೂಳೆ ಇಲ್ಲ. ಆಮೇಲೆ ನಮ್ಮ ರಾಜ್ಯ ಸರ್ಕಾರ ಅಷ್ಟೇ, ಕೊಡದಿದ್ರೆ ಇಲ್ಲಿ ಕುತ್ಕೊಂಡು ಸ್ಟುಡಿಯೋಗಳಲ್ಲಿ ಅರಿಸ್ತಾರೆ ಹೊರತು ಅಲ್ಲಿ ಹೋಗಿ ಒಂದು ದಿನನೂ ಯಾಕೆ ಕೊಡ್ಲಿಲ್ಲ ಅಂತ ಅಧಿಕಾರಯುತವಾಗಿ ಅಲ್ಲೋಗಿ ಕೇಳಲ್ಲ ಇವರು. ಇಲ್ಲಿ ಸ್ಟುಡಿಯೋಗಳಲ್ಲಿ ವಿಧಾನಸೌಧದ ಮುಂದೆ ಬೇಕಾದ್ರೆ ಬೈಟ್ಸ್ ಕೊಡ್ತಾರೆ. ಹೇಳಿ ಸರ್, ಪ್ಲೀಸ್ ಕಂಟಿನ್ಯೂ. ತಾವು ಹೇಳಿದಾಗೆ ತಮಿಳ್ನಾಡಿನಲ್ಲಿ ಯಾವ MP ಗಳಾಗಲಿ ಅವರು ಪಕ್ಷಾತೀತವಾಗಿ ರಾಷ್ಟ್ರದಲ್ಲಿ ಕೂತ್ಕೊಂಡು ಅವ್ರು ಏನು ಅವ್ರದ್ದು ಬೇಡಿಕೆಗಳೇನಿದೆ ಮತ್ತು ಅವ್ರದ್ದೇನು ಈಡೇರಿಸ್ಕೊಳ್ಬೇಕು ಅದು ಖಂಡಿತ ತಾವು ಹೇಳಿದಾಗ ಈಡೇರಿಸ್ಕೊಳ್ತಾರೆ. ಆ ಒಂದು ಶಕ್ತಿ ನಮ್ಮ MP ಗಳಿಗೆ ಈಗಲಿಂದ ಎಲ್ಲ ಭಾಳ ಹಿಂದೆಯಿಂದನೂ ಅಷ್ಟೇ. ನಾವು 40-50 ವರ್ಷಗಳಿಂದ MP ಗಳನ್ನ ನೋಡ್ತಾ ಇದ್ದೀವಿ. ಯಾರೂ ಒಂದು ಯುನೈಟೆಡ್ ಆಗಿ ಹೋಗಿ ರಾಜ್ಯಕ್ಕೋಸ್ಕರ ಫೈಟ್ ಮಾಡುವಂಥದ್ದು ನಾವು ಕಂಡಿಲ್ಲ ಇದುವರೆಗೆ. ಈಗ ಮುಂದೆ ಜನಜಿಗಳು ಇವಾಗ ಸ್ಟಾರ್ಟ್ ಆಗಿದ್ದಾರೆ, ಅವ್ರೇನಾದ್ರೂ ಪ್ರಯತ್ನ ಮಾಡಿದ್ರೆ ಆಗ್ಬೋದು. ನಮ್ಮಂತ ಮುಗೀತು ಸರ್, ನಮ್ಮ ಜನರೇಷನ್ ತಡ್ಕೊಳ್ಳೋದು, ತಾಳ್ಮೆ, ಸಹನೆ ಎಲ್ಲ ನಮ್ಮ ಜನರೇಷನ್ ಗಮನಿಸಬಹುದು. ನೋಡಿ, ಎಲ್ಲ ಕಡೆ ಶ್ರೀಲಂಕಾ ಆಯ್ತು, ಬಾಂಗ್ಲಾದೇಶ ಆಯ್ತು, ನೇಪಾಳ ಆಯ್ತು, ಪ್ರತಿಯೊಂದು ರಾಷ್ಟ್ರಗಳಲ್ಲೂ ನಮ್ಮ ಸುತ್ತಮುತ್ತ ರಾಷ್ಟ್ರಗಳಲ್ಲಿ ಎಲ್ಲ ಕಡೆನೂ ಇವಾಗ ಜನಜಿಗಳದು ಒಂದು ಸ್ಟೂಡೆಂಟ್ಸು ಒಂದು ಹಂಗಾಮ ಒಂದು ಸ್ಟಾರ್ಟ್ ಮಾಡ್ತಾರೆ. ಪ್ರತಿಯೊಂದಕ್ಕೂ ಈಗ ಸ್ಟಾರ್ಟ್ ಆಗ್ತಾ ಇದೆ. ಮೊನ್ನೆ ಧಾರವಾಡದಲ್ಲಿ ಚಿಕ್ಕದಾಗಿ ಒಂದು ಸ್ವರೂಪ ತಗೊಳ್ತಾ ಇದೆ ಅಂತ ಆಗಲೇ ತಕ್ಷಣ ಅದೊಂದು ಸ್ವಲ್ಪ ತಣ್ಣಕ್ಕಾಗಿದೆ. ಇರಲಿ, ನಾವು ವಿಷಯಕ್ಕೆ ಬರೋಣ. ಸೆಮಿಕಂಡಕ್ಟರ್ಸು ಮತ್ತು ನಾವು ಕೈಗಾರಿಕೋದ್ಯಮವನ್ನು ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ.
MSMEಗಳಿಗೆ ಸಾಕಷ್ಟು ಅವಕಾಶಗಳಿದೆ. ಈಗ ಭಾರತದಲ್ಲಿ ಸಾಕಷ್ಟು ಅವಕಾಶಗಳಿದೆ. ಅದನ್ನು ನಾವು ಈಗ ಈ ಒಂದು ಸಂದರ್ಭದಲ್ಲಿ ನಾವು MSMEಗಳು ಯಾವ ರೀತಿ ಅಂತ ಬೇಡಿಕೆಗಳಿಂದ ರಾಜ್ಯ ಸರ್ಕಾರ MSMEಗೆ ನಾವು ಕೇಂದ್ರ ಸರ್ಕಾರಕ್ಕೆ ತುಂಬ ದಿವಸದಿಂದ ಒಂದು ಬೇಡಿಕೆ ಕೊಟ್ಟಿದ್ದೀವಿ. MSMEಗೆ ಆಗಿದ್ದಂಥ ಸಪ್ರೇಟ್ ಒಂದು ಪಾಲಿಸಿ ಮಾಡಿ ಅಂತೇಳಿ. ಯಾಕೆಂತಂದರೆ ಲಾರ್ಜ್ ಇಂಡಸ್ಟ್ರಿಗೆ ಮತ್ತು ಮೀಡಿಯಂ ಇಂಡಸ್ಟ್ರಿಗೆ, ಮೈಕ್ರೋ ಇಂಡಸ್ಟ್ರೀಸ್ಗೆ ಎಲ್ಲರಿಗೂ ಒಂದೇ ಪಾಲಿಸೀಸ್ ಇಟ್ಕೊಂಡಿದ್ದಾರೆ. ಲಾರ್ಜ್ ಇಂಡಸ್ಟ್ರಿಗೆ ಅಪ್ಲೈ ಮಾಡುವಂಥದ್ದು ಚಿಕ್ಕ ಒಬ್ಬ ವ್ಯಕ್ತಿಗೂ ಅಪ್ಲೈ ಮಾಡಿದರೆ ಅವ್ನು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅವ್ನ ಬೆಳವಣಿಗೆನೂ ಆಗೋದಿಲ್ಲ. ಹಾಗಾಗಿ ನಾವು MSMEಗಳಿಗೆ ಸಪ್ರೇಟ್ ಆದಂಥ ಒಂದು ಪಾಲಿಸಿಯನ್ನು ಮಾಡಿಕೊಡಿ ಅಂತ ಕೇಳಿದ್ದೀವಿ. ಈಗಾಗಲೇ ಅವರು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ರಾಜ್ಯ ಸರ್ಕಾರಕ್ಕೂ ಹೇಳಿದ್ದೀವಿ ನಮ್ಮ ಪಾಲಿಸಿ ಒಂದು MSMEಗಳಿಗೆ ಸಪ್ರೇಟ್ ಆಗಿರಬೇಕು ಅಂತೇಳಿ. ಯಾಕೆಂದರೆ ಇವತ್ತು ಬೃಹತ್ ರಾಷ್ಟ್ರ ಅಂತ ನಾವು ಆದಾಗ ದೊಡ್ಡ ದೊಡ್ಡ ಉದ್ಯಮಗಳಿಗೆ ನಾವು ಏನೇನು ಸ್ಮಾಲ್ ಥಿಂಗ್ಸ್ ನಾವು ಚಿಕ್ಕ ಕೈಗಾರಿಕೋದ್ಯಮಗಳಿಗೆ ಸಪ್ಲೈ ಮಾಡುವಂಥದ್ದು ಏನಿದೆ, ಈಗ ದೊಡ್ಡದೊಂದು ಇಂಡಸ್ಟ್ರಿ ಬಂದಾಗ ಒಂದು ಬೋಲ್ಟ್ ನೆಟ್ಟು ಕೊಡಬೇಕಾಗುತ್ತೆ. ಆ ಬೋಲ್ಟ್ ನೆಟ್ ಕೊಡಬೇಕಾದ್ರೆ MSMEಗಳೇ ಕೊಡಬೇಕು. ಅಂಥ ಒಂದು ಇವರಿಗೆ ನಾವು ಎನ್ಕರೇಜ್ ಮಾಡಿ ಅದನ್ನು ಕೂಡ ನಾವು ಇಂಪೋರ್ಟ್ ಮಾಡ್ಕೊಂಡ್ರೆ ದೇಶದ ಆರ್ಥಿಕ ಪರಿಸ್ಥಿತಿ ಇದಾಗುತ್ತೆ ಅಂತೇಳಿ ನಾವು ಸಾಕಷ್ಟು ಬೇಡಿಕೆಗಳನ್ನ ಕೊಟ್ಟಿದ್ದೀವಿ. ಮತ್ತು ನಮ್ಮ ಬೇಡಿಕೆಗಳಲ್ಲಿ ಈ ಟ್ರೇಡ್ ಲೈಸೆನ್ಸ್ ಆಗಿರ್ಬೋದು, ಟ್ರೇಡ್ ಲೈಸೆನ್ಸ್ ಅನ್ನೋದನ್ನು ಸ್ಕ್ವಾಶ್ ಮಾಡಿ ಅಂತಲೂ ಕೇಳಿದ್ದೀವಿ. ಯಾಕೆಂತಂದರೆ ಅನವಶ್ಯಕವಾಗಿ ಟ್ರೇಡ್ ಲೈಸೆನ್ಸಿಂದ ನಮಗೆ ತೊಂದರೆಗಳಾಗ್ತಾ ಇರುತ್ತೆ. ಮತ್ತು ಚಿಕ್ಕ ಪುಟ್ಟ ಮೈಕ್ರೋ ಫೈನಾನ್ಸ್ಗಳನ್ನ ನಾವು ಸುಲಭವಾಗಿ ಸಿಗುವಂಥದ್ದು ಬೇಡಿಕೆಗಳನ್ನ ಕೊಟ್ಟಿದ್ದೀವಿ. ಇನ್ನೇ ನಾನಾ ರೀತಿ ಬೇಡಿಕೆಗಳನ್ನ ನಾವು ಕೊಟ್ಟಿದ್ದೀವಿ. ಆಲ್ ರೈಟ್, ಓಕೆ. ರತ್ನ ಮೇಡಮ್, ಈಗ ಹೆಣ್ಣು ಮಕ್ಕಳ ಪರವಾದ ಬಜೆಟ್ ಬರಬೇಕು. ಈ ಮರ್ಯಾದೆ ಹತ್ಯೆ ತಡೆಗೆ ವಿಶೇಷವಾದಂಥ ಕಾನೂನು ಜಾರಿಗೊಳಿಸಬೇಕು. ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳಿಗೆ ಕನಿಷ್ಠ ಬಡ್ಡಿ ದರದಲ್ಲಿ ನೀವು ಗರಿಷ್ಠವಾದಂತಹ ಸಾಲ ಸೌಲಭ್ಯಗಳನ್ನು ಕೊಡಬೇಕು. ಅದೇ ರೀತಿ ಈ ಉದ್ಯೋಗ ಕೊಡಿ, ಈ ಸ್ವಸಹಾಯ ಸಂಘಗಳಿಗೆ ತರಬೇತಿಗಳನ್ನು ಕೊಡಿ, ಮಾರುಕಟ್ಟೆಗಳನ್ನು ವ್ಯವಸ್ಥೆ ಮಾಡಿ. ಈ ಥರದ ಹಲವಾರು ಬೇಡಿಕೆಗಳನ್ನು ರಾಜ್ಯದ ಮಹಿಳೆಯರು ಇಟ್ಟಿದ್ದಾರೆ. ಸೊ ನೀವು ಫ್ರೀ ಬೀಸ್ ಕೊಡ್ತಾ ಇದ್ದೀರಾ, ಫೇರ್, ಬಟ್ ಅದೇ ರೀತಿ ಸ್ವಾವಲಂಬಿಗಳಾಗಿ ಮಾಡಬೇಕು, ಹೆಣ್ಮಕ್ಳನ್ನ ಎಂಪವರ್ಮೆಂಟ್ ಮಾಡಬೇಕು. ಓಕೆ, ಅದರ್ವೈಸ್ ಹೆಣ್ಮಕ್ಕಳಿಗೆ ಈ ಬಜೆಟ್ ಅಲ್ಲಿ ಯಾವ ರೀತಿಯಾದಂತಹ ವಿಶೇಷವಾದಂತಹ ಸೌಲಭ್ಯಗಳಾಗಿರ್ಬೋದು ಅಥವಾ ಕೊಡುಗೆಗಳನ್ನು ತಾವು ನಿರೀಕ್ಷೆ ಮಾಡಿದ್ರೆ? ಏನೋ ಸೀರೆ ಕೊಡ್ತಾರಂತೆ ಮೇಡಮ್, ಸೀರೆ ಬಗ್ಗೆ ಅದು ನೆಸೆಸಿಟಿ ಇಲ್ಲ ಅಂತ ಅನ್ಕೊಳ್ತೀವಿ. ಇವಾಗೆಲ್ಲ ಸ್ಯಾರೀಸು 1,000ಕ್ಕೂ ಸಿಗುತ್ತೆ, 500 ರೂಪಾಯಿಗೂ ಸಿಗುತ್ತೆ ಇವಾಗೆಲ್ಲ ಸ್ಯಾರೀಸು. ಯಾರು ಅದ್ರ ಮೇಲೆ ಅಂತ ಆಸಕ್ತಿ ಇಟ್ಕೊಂಡಿರೋ ಅಂತವ್ರು ಯಾರು ಒಂದು ಕಾಲ ಇತ್ತು ಮೇಡಮ್, ರೇಷನ್ ಕಾರ್ಡ್ ಅಲ್ಲಿ ಸೀರೆ ಕೊಡ್ತಿದ್ರು. ಚಿಕ್ಕ ಮಕ್ಕಳಿದ್ದಾಗ ಸೀರೆಗಳು ಕೊಡ್ತಾ ಇದ್ರು. ಇವ್ರು ಎಲೆಕ್ಷನ್ಗಳಲ್ಲಿ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಕೊಟ್ಟಿಲ್ವಾ? ಇವರು ಎಷ್ಟೋ ಕಡೆ ಕೊಟ್ಟಿದ್ದಾರೆ. ಇವರು ಎಲ್ಲ ಸೀರೆ ಮೇಲೆ ಆಸೆ ಇದ್ ಮಾಡ್ತಾರ. ಮೊದ್ಲು ನೀವು ಕೊಟ್ಟಿಲ್ಲ ಬಿಡಿ ಪಾಪ, ನಿಮ್ದು ನೀವು JDS ಪಾಪ ಯಾಕೆ ಅಷ್ಟು ಕೊಟ್ಟಿಲ್ಲ ಮೇಡಮ್. ಇವ್ರು 5,000 ಕಾರ್ಡ್ ರೆಡಿ ಮಾಡಿ ರೇಷನ್ ಎಲ್ಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೋಸನು ಮಾಡಿದ್ರು. ಅಲ್ಲ ನಿಮ್ಮಷ್ಟು ಸರ್